ಹಾಯ್ ಎಲ್ರಿಗೂ ನಮಸ್ಕಾರ. ರೂಪಾ ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ಮನೆಯಲ್ಲೇ ಯಾವ ರೀತಿ ಸಮೋಸ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಇದೇ ಥರ ಕ್ರಿಸ್ಪಿಯಾಗಿ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಸಮೋಸ ಶೀಟ್ಸ್ನ ರೆಡಿ ಮಾಡ್ಕೊಳ್ಳೋಣ. 1.5 ಕಪ್ ಆಗೋಷ್ಟು ಮೈದಾ, 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಹೊಂದ್ಕೋಬೇಕು ಹಿಟ್ಟಿಗೆ. ಆ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ಒಂದೇ ಸತಿ ನೀರು ಹಾಕೋಬೇಡಿ, ತೆಳುವಾಗುತ್ತೆ. ಚಪಾತಿ ಹಿಟ್ಟು ಕಲಿಸ್ಕೋತೀವಲ್ಲ ಅಷ್ಟು ಕಲಿಸ್ಕೊಂಡ್ರೆ ಸಾಕು. ಕಲಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಹಿಟ್ಟನ್ನ ಮಿತ್ಕೋಬೇಕು. ಮಿತ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಸಾಫ್ಟಾಗಿ ರೆಡಿಯಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು. ಅಷ್ಟರಲ್ಲಿ ಸಮೋಸಾಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಪ್ಯಾನಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, 2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ, 3 ಈರುಳ್ಳಿನ ಜಾಸ್ತಿ ಫ್ರೈ ಮಾಡಬಾರ್ದು, 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಗ್ಯಾಸ್ ಆಫ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಮೋಸಾಗೆ ಸ್ಟಫಿಂಗ್ ರೆಡಿ ಆಗುತ್ತೆ. ನೆನೆಯಕ್ಕೆ ಇಟ್ಟಿದ್ದು ಚೆನ್ನಾಗಿ ನೆಂದಿದೆ. ಇದನ್ನು ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಉಂಡೆನ ತಗೊಂಡು ಅದ್ರ ಮೇಲೆ ಹಾಕಿ ಇದನ್ನು ಚಪಾತಿಗಿಂತ ತೆಳುವಾಗಿ ಲಟ್ಟಿಸ್ಕೋಬೇಕು. ಸಮೋಸಾಗೆ ಶೀಟ್ಸ್ ತುಂಬ ತೆಳುವಾಗಿರಬೇಕು. ದಪ್ಪ ಇದ್ದರೆ ಎಣ್ಣೆಗೆ ಹಾಕಿದಾಗ ಕ್ರಿಸ್ಪಿಯಾಗಿರ್ತವೆ, ತೆಗೆದ್ಮೇಲೆ ತುಂಬ ಮೆತ್ತಗಾಗ್ತವೆ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಥರ ತೆಳುವಾಗಿ ಇದನ್ನು ಹರ್ಕೋಬೇಕು. ಎಲ್ಲದನ್ನು ಇದೇ ಥರ ಹರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ದೋಸೆ ತೆವೆ ಮೇಲೋ ಅಥವಾ ಯಾವುದಾದ್ರೂ ಒಂದು ಹೆಂಚು ಮೇಲೋ ಒಂದೊಂದು ಕಡೆ 10 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು, ಚೆನ್ನಾಗಾಗಲ್ಲ. 2 ಕಡೆ ಬೇಯಿಸ್ಕೊಂಡಿದ್ದೀನಿ ನೋಡಿ, ಈ ಥರ ಬೇಯಿಸ್ಕೋಬೇಕು. ಎಲ್ಲದನ್ನು ಅದೇ ಥರ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಇದನ್ನು 4 ಸೈಡು ಕಟ್ ಮಾಡ್ಕೋಬೇಕು. ನಾನು ದೋಸೆ ಮಗ್ಚಾಕು ಕೈಯಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ಕೇಲ್ ಇಟ್ಕೊಂಡಾದ್ರೂ ಕಟ್ ಮಾಡ್ಕೋಬೋದು. ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಎಲ್ಲ ಸೈಡು ಸೇಮ್ ಸೈಜ್ ಇರಬೇಕು, ಆ ಥರ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 2 ಪಾರ್ಟಾಗಿ ಮತ್ತೆ ಕಟ್ ಮಾಡಬೇಕು. ಮಿಡಲ್ಲಿಗೆ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕ ಸಮೋಸ ಮಾಡ್ತೀನಿ ಅನ್ನೋರು ಇದರಲ್ಲಿ 3 ಪಾರ್ಟ್ ಮಾಡ್ಕೊಳ್ಳಿ. ನಾನು ದೊಡ್ಡ ಸಮೋಸಾನೇ ಮಾಡ್ತಾಯಿದ್ದೀನಿ, ಅದಕ್ಕೆ 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಸೈಡ್ ಏನು ಕಟ್ ಮಾಡ್ಕೊಂಡಿರೋದು ಉಳಿದಿರುತ್ತೆ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸಮೋಸ ರ್ಯಾಪ್ ಮಾಡೋಕ್ಕೆ ಮೈದಾ ಹಿಟ್ಟಿಗೆ ನೀರು ಹಾಕಿ ಈ ಥರ ಗಟ್ಟಿ ಕಲಿಸ್ಕೊಂಡು ಇಟ್ಕೋಬೇಕು. ಸಮೋಸ ಮಾಡ್ಕೊಳ್ಳೋಕ್ಕೆ ಶೀಟ್ಸು ರೆಡಿಯಾಗಿದೆ ಮತ್ತು ಸ್ಟಫಿಂಗು ರೆಡಿಯಾಗಿದೆ. ಇವಾಗ ಸಮೋಸಾಗೆ ಸ್ಟಫ್ ಮಾಡ್ಕೊಳ್ಳೋಣ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮೊದಲನೇ ಎಡ್ಜ್ ಏನಿರುತ್ತೆ ಅದನ್ನು ತಗೊಂಡು ಈ ಥರ ಟ್ರಯಾಂಗಲ್ ಆಗಿ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಮೊದಲೇ ಮಾಡಿಟ್ಕೊಂಡಿರೋ ಮೈದಾ ಗಮ್ನ ಸೇರಿಸ್ಕೊಂಡು ಹಿಂದ್ಗಡೆ ಶೀಟ್ ಏನಿರುತ್ತೆ ಅದನ್ನು ಫ್ರಂಟಿಗೆ ತಗೊಂಡು ಅಲ್ಲಿಗೂ ಮೈದಾ ಗಮ್ನ ಸೇರಿಸಿ ನೀಟಾಗಿ ಗಮ್ ಮಾಡ್ಕೋಬೇಕು. ಅದನ್ನು ಪ್ರೆಸ್ ಮಾಡಿ ಈ ಥರ ಮಾಡಿದ್ರೆ ಅದು ಇಟ್ಕೊಳ್ಳುತ್ತೆ. ಇದಕ್ಕೆ ಸ್ಟಫ್ ಮಾಡ್ಕೋಬೇಕು. ಇವಾಗ ಜಾಸ್ತಿ ಸ್ಟಫಿಂಗ್ನ ಹಾಕಿ ಸ್ಟಫ್ ಮಾಡ್ಕೋಬಾರ್ದು. 1 ಸ್ಪೂನ್ ಇಡ್ಸಿದ್ರೆ 1 ಸ್ಪೂನೇ ಹಾಕ್ಕೊಂಡು ಇದಕ್ಕೆ ಮತ್ತೆ ಮೇಲೆ ಮೈದಾ ಗಮ್ ಏನಿರುತ್ತೆ ಅದನ್ನು ಸೇರಿಸಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು, ಸಮೋಸ ರೆಡಿ ಆಗುತ್ತೆ. ಆ ಥರ ಸ್ಟಫ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಫೋಲ್ಡಿಂಗ್ನ ಮಾಡಿ ಸ್ಟಫ್ ಮಾಡಿಕೊಂಡು ಆಮೇಲೆ ಗಮ್ ಹಾಕ್ಕೊಂಡು ಅಂಟಿಸ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮೊದಲು ಫೋಲ್ಡಿಂಗ್ನ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಸ್ಟಫ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳಿ, ತುಂಬ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಕೋಬೋದು. ನಾನು ತೋರಿಸಿರೋ ಥರ 2 ಥರ ಕಷ್ಟ ಆದರೆ ನೀವು ಬೇಕಾದರೆ ಯಾವ ಥರನಾದರೂ ಮಾಡ್ಕೋಬೋದು, ಆದರೆ ಎಲ್ಲೂ ಓಪನ್ ಇರಬಾರ್ದು, ಎಣ್ಣೆಲೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ಇಲ್ಲಿ ಇವಾಗ ಫೋಲ್ಡ್ ಮಾಡ್ಕೊಂಡು ಸ್ಟಫ್ ಮಾಡ್ಕೊಂಡಾದ್ಮೇಲೆ ಗಮ್ ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳಿ, ತುಂಬ ಈಸಿ ಇದೆ ಮೆಥಡು. ಮನೇಲಿ ಮಕ್ಕಳು ಯಾರಾದರೂ ಇದ್ದರೆ ಈ ಥರ ಚಿಕ್ಕ ಸಮೋಸ ಮಾಡಿಕೊಡಿ, ಇಷ್ಟಪಡ್ತಾರೆ. ಇದನ್ನು ಫೋಲ್ಡಿಂಗ್ ಮಾಡ್ಕೊಳ್ಳೋದು ತುಂಬ ಈಸಿ, ನಾನು ತೋರಿಸಿದ್ದೀನಿ ನೋಡಿ. ಈ ಥರ ಫೋಲ್ಡ್ ಮಾಡಿಕೊಂಡು ಗಮ್ ಹಾಕ್ಕೊಂಡು ಸ್ಟಫ್ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಸ್ಟಫಿಂಗ್ ಇಡ್ಸಲ್ಲ, ಸ್ವಲ್ಪ ಸ್ಟಫ್ ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಸಮೋಸಗಿಂತ ಈ ಥರ ಚಿಕ್ಕ ಸಮೋಸ ಮಾಡ್ಕೊಂಡ್ರೇ ಬೇಗ ಆಗುತ್ತೆ. ಎಲ್ಲ ಸಮೋಸನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು, ಆವಾಗ ಒಂದೊಂದೇ ಬಿಟ್ಕೊಂಡು ಇದು ಎಣ್ಣೆಯಲ್ಲಿ ಕರ್ಕೋಬೇಕು.
ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಕೆಂಪಗಾಗ್ತವೆ ಮತ್ತು ಒಳಗಡೆ ಎಲ್ಲ ಮೆತ್ತಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಕಲರ್ ಸ್ವಲ್ಪ ಕಡಿಮೆ ಇದ್ದಾಗಲೇ ತೆಗಿಬೇಕು, ಇಲ್ಲಾಂದರೆ ಹೊರಗಡೆ ತೆಗ್ದಾದ್ಮೇಲೆ ಇನ್ನೂ ಕೆಂಪಗಾಗ್ತವೆ, ಚೆನ್ನಾಗಿರಲ್ಲ, ಒಂಥರ ಒತ್ತಿರೋ ಥರ ಇರುತ್ತೆ. ಎರಡನೇ ಸತಿನೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಅದೇ ಥರ ಫ್ರೈ ಮಾಡ್ಕೋಬೇಕು. ಮೈದಾ ಶೀಟ್ಸ್ ಒಂದು ಮಾಡಿಟ್ಕೊಂಡ್ರೆ ಬೇಗ ಸಮೋಸ ಮಾಡ್ಕೋಬೋದು. ಸ್ಟಫಿಂಗಿಗೆ ಏನು ಟೈಮ್ ಆಗಲ್ಲ, 5 ನಿಮಿಷದಲ್ಲಿ ಮಾಡ್ಕೋಬೋದು. ಜಾಸ್ತಿ ಕ್ವಾಂಟಿಟಿಲಿ ಮೈದಾ ಶೀಟ್ಸ್ ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಈ ಥರ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಸಮೋಸ ಮಾಡ್ಕೋಬೋದು. ಇಲ್ಲಿದು ಕೆಂಪಗಾಗಿದೆ, ಇದನ್ನು ತೆಗಿತಾ ಇದ್ದೀನಿ. ಈಚೆ ಕಡೆ ಸಮೋಸ ತೊಗೊಂಡ್ರೆ ಈ ಥರ ಮೆಣಸಿನ್ಕಾಯಿನ ಕೊಡ್ತಾರೆ. ಮೆಣಸಿನ್ಕಾಯಿನ ತೊಗೊಂಡು ಮಧ್ಯದಲ್ಲಿ ಸೀಳ್ಬಿಟ್ಟು ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಹಾಕ್ಕೋಬೇಡಿ, ಸಿಡಿತವೆ. ಸಮೋಸ ಮಾಡ್ಕೋಬೇಕಾದ್ರೆ ಸೈಡ್ ಏನು ಉಳಿದಿರುತ್ತೆ ಇದನ್ನು ಈ ಥರ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಕೆಂಪು ಬಣ್ಣ ಬಂದಾದಮೇಲೆ ತಕ್ಕೊಳ್ಳಿ. ಇದು ಚಿಪ್ಸ್ ಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.